ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಲ್ಲವೂ ಕೂಡ ಒಂದು ಲೆವೆಲಿಗೆ ಬಂತು ಅನ್ನುವಂಥ ಸಂದರ್ಭದಲ್ಲೇ ಒಬ್ಬರಾದ ಮೇಲೆ ಒಬ್ಬರು ನಾಯಕರು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಯಾಕೋ ಸುಮ್ಮನಿರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಮತ್ತೆ ಈ ಪಟ್ಟದ ಫೈಟ್ ಮುಂದುವರೆದಿದೆ. ವರಿಷ್ಠರು ಕದನ ವಿರಾಮ ಘೋಷಣೆ ಮಾಡ್ತಾರೆ, ಸಂಬಂಧಪಟ್ಟಂತರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾರೆ. ನೋಡಿ ಮತ್ತೆ ಮಾತಾಡಿದ್ದಾರೆ ಯತೀಂದ್ರ. ನಾಯಕತ್ವ ಬದಲಾವಣೆ ಇಲ್ಲ ಅಂದಿದ್ದಾರೆ. ಈಗ DK ಶಿವಕುಮಾರ್ ಸ್ವಲ್ಪ ಕೆರಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ CM ಅವರೇ ಉತ್ತರ ಕೊಡಬೇಕು ಅಂದಿದ್ದಾರೆ DCM. ಇನ್ನು DCM ಪರವಾಗಿರುವಂಥ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅವರು ಏನಾದರೂ ಮಾಡಿದರೆ ಅದು ನಾವೇನಾದರೂ ಮಾಡಿದರೆ ಅದು ಬಲಾತ್ಕಾರ ಆಗೋಗ್ಬಿಡುತ್ತೆ, ಆದರೆ ಅವರು ಮಾಡಿದ್ರೆ ಅದು ಚಮತ್ಕಾರನ. ನಾವೇನಾದರೂ ಮಾತಾಡಿದ ತಕ್ಷಣ ನಮಗೆ ನೀವು ನೋಟಿಸ್ ಕೊಡ್ತೀರಿ. ಸಂಬಂಧಪಟ್ಟಂಥವ್ರು ಮಾತಾಡ್ತಾನೇ ಇದ್ದಾರೆ, ಏನಿದ್ರ ಅರ್ಥ ಅಂತ ಕೇಳಿದ್ದಾರೆ. ಇದು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಸರಿ ಸಿದ್ದರಾಮಯ್ಯನವರ ಪುತ್ರ ಮಾತಾಡಿರುವಂಥ ಮಾತುಗಳಿದಾವಲ್ಲ, ಅದು ಬಹಳ ಗಮನ ಸೆಳೀತಾ ಇದೆ. ನೋಡಿ, ಒಂದು ಸಂಗತಿಯನ್ನು ಗಮನಿಸಬೇಕು. ಹೇಗಾದರೂ ಮಾಡಿ ಇದನ್ನು ಸರಿ ಮಾಡಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ. ಹೀಗಾಗಿಯೇ ವೇಣುಗೋಪಾಲ್ ಅವ್ರ ಮನೆಗೆ ನೀವು ಊಟಕ್ಕೆ ಹೋಗಿ ಅಂತ ಕಳಿಸಿದ್ದು. CM ಮನೆಗೆ DCM ಮನೆಗೆ CM ಬಂದಿದ್ದು ಅದೇ ಕಾರಣದಿಂದಲೇ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂಥ ಮಾತು ಮತ್ತೊಂದು ಸರಿ ಅವರು ಪುನರುಚ್ಚಾರ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡೇ ಹೇಳಿದೆ ಅಂತಾರೆ ಯತೀಂದ್ರ. ಆಯ್ತಲ್ಲ, ಅಲ್ಲಿಗೆ ಯತೀಂದ್ರ ಪದೇ ಪದೇ ಈ ಮಾತನ್ನು ಹೇಳ್ತಾರೆ ಅಂತಂತಂದರೆ ಏನರ್ಥ? ಅದರಲ್ಲೂ ಹೈಕಮಾಂಡೇ ಹೇಳಿದೆ ಅಂತಂತಂದರೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಂಗಾಗಿದೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. ಇಲ್ಲಿ ತನಕ DK ಶಿವಕುಮಾರ್ ಯಾರೇನು ಹೇಳಿದ್ರು ಕೂಡ ಸುಮ್ಮನಿದ್ರು. ಯಾಕಂದರೆ ಈ ಅವ್ರ ಮನೆಗೆ ಇವ್ರು ಬಂದು ಇವ್ರ ಮನೆಗೆ ಅವ್ರು ಹೋಗಿ ಎಲ್ಲ ಆದಮೇಲೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತಲೇ ಭಾವಿಸಿದ್ರು. ಆದರೆ ಯತೀಂದ್ರ ಹೇಳಿಕೆ ನಾನು ಕರೆದು ಮಾತಾಡ್ತೀನಿ ಅಂತ ಮೊನ್ನೆ ಹೇಳಿದರು. ಅದಾದ ಮೇಲೂ ಕೂಡ ಯತೀಂದ್ರ ಹೇಳಿರೋದು. ಈಗ DK ಶಿವಕುಮಾರ್ ಸ್ವಲ್ಪ ರಾಂಗ್ ಆಗಿದ್ದಾರೆ. ನಾನು ಇದರ ಬಗ್ಗೆ ನಾನು ಮಾತಾಡಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ CMೇ ಉತ್ತರ ಕೊಡಬೇಕು ಅಂತಾರೆ DCM. ತಮ್ಮ ಪುತ್ರನ ಹೇಳಿಕೆಗೆ ತಂದೆಯೇ ಉತ್ತರ ಕೊಡಬೇಕು. ಯತೀಂದ್ರ ಹೇಳಿಕೆಗೆ CM ಅವರೇ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಡಬೇಕು ಅಂದಿದ್ದಾರೆ DK. I think CM will reply for him. I think CM will reply for him. I think CM will reply for him. Not following parties recommend making a big statement that my father remain as CM of INS. I think CM will reply for him. I think CM will reply for him. I think CM will reply for him. Not following parties recommend making a big statement that my father remain as CM of INS. I think CM will reply for him. I think CM will reply for him. I think CM will reply for him. ನಾವು ಮಾತಾಡಿದ್ರೆ ಬಲಾತ್ಕಾರ, ನೀವು ನಮಗೆ ನೋಟಿಸ್ ಕೊಡ್ತೀರಿ. ಅವರು ಮಾತಾಡಿದ್ರೆ ಅದು ಚಮತ್ಕಾರನ? ಇದು ಇಕ್ಬಾಲ್ ಹುಸೇನ್ ಕೇಳಿರುವಂಥ ಪ್ರಶ್ನೆ. ನಿಮಗೆ ಗೊತ್ತಿದೆ, ಇಕ್ಬಾಲ್ ಹುಸೇನ್ ಪಕ್ಕಾ DCM ಪರವಾಗಿರುವಂಥ ಶಾಸಕರು. ನೋಟಿಸ್ ಕೊಟ್ಟರು ಕೂಡ ಅವ್ರು ಅದೇ ಮಾತನ್ನು ಹೇಳಿದ್ರು, ಮುಂದೆ ಒಂದಲ್ಲ ಒಂದು ದಿವಸ DCM CM ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಅದನ್ನೇ ಕೇಳಿದ್ದಾರೆ. ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಪುತ್ರ. ಅವ್ರು ಏನು ಕ್ರಮ ಜರುಗಿಸ್ತೀರಿ? ನಾವು ಮಾತಾಡಿದ್ರೆ ಬಲಾತ್ಕಾರ, ಅವ್ರು ಮಾತಾಡಿದ್ರೆ ಚಮತ್ಕಾರನ? ಇದಕ್ಕೆ ಹೈಕಮಾಂಡೇ ಉತ್ತರ ಕೊಡಬೇಕು. ನಮ್ಮ ಹೈಕಮಾಂಡ್ ವೀಕ್ ಇಲ್ಲ, ಬಲಿಷ್ಠವಾಗಿದೆ. ಇದಕ್ಕೊಂದು ತೀರ್ಮಾನಕ್ಕೆ ಬರ್ತಾರೆ ಅಂದಿದ್ದಾರೆ ಇಕ್ಬಾಲ್. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು,
ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಪ್ರತಿನಿತ್ಯ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲದೂ ಕೂಡ ನೀವು ಮೊನ್ನೆ ಬಹಳ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರಿ. ಯಾರೇನೇ ಬಣ್ಣ ಹೊಡೆಯೋಕೆ ಹೋದರೂ ಕೂಡ ಅದ್ರ ಯೋಗ್ಯತೆಯಾದ ಹಣೆ ಬರಹ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಈಗ ಆ ಬಣ್ಣ ನಿಧಾನಕ್ಕೆ ಕಳಿಸ್ತಾ ಇದೆ. ಈ ಎಷ್ಟರ ಮಟ್ಟಿಗೆ ಅಂತಂದರೆ ಹೇಳಿದಂಥವರು ಆ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕೂಡ ತುಟಿಕ್ ಪಿಟಿಕ್ ಅಂತಿಲ್ಲ ಅಂತ ಒಂದು ಸ್ಥಿತಿ ಈಗ ಉದ್ಭವ ಆಗಿರೋದು. ಅವರ ನಾಯಕತ್ವದ ಬಗ್ಗೆ ಅವರವ್ರ ಕಡೆಯಲ್ಲಿ ಇರುವಂಥವ್ರಿಗೇ ಒಂದು ಪ್ರಶ್ನೆಗಳೇದಿದೆ. ಏನಪ್ಪ, ಯಾರು ಉಳಿತಾರೆ, ಯಾರು ಉಳಿಯಲ್ಲ, ಯಾರು ಬರ್ತಾರೆ, ಯಾರು ಬರಲ್ಲ, ಯಾರು ಪಟ್ಟಕ್ಕೆ ಇರ್ತಾರೆ, ಯಾರು ಪಟ್ಟಕ್ಕೆ ಇರಲ್ಲ, ಏನು ನಡೀತಾ ಇದೆ ಅವರ ನಾಯಕರುಗಳಿಗೆ ಅರ್ಥವಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ಸಮಸ್ಯೆ ಜಟಿಲವಾಗಿ ನಿಂತಿದೆ. ಏನಿದು ಈ ಮಾತು? ಒಬ್ಬರ ಸ್ಟೇಟ್ಮೆಂಟು ಅದಾದಮೇಲೆ ಮತ್ತೊಬ್ಬರು ಸ್ಟೇಟ್ಮೆಂಟು ಕಂಟಿನ್ಯೂ ನಡೀತಾನೆ ಇದೆ. ಆದರೆ ಡಿ ಕೆ ಮಾತ್ರ ಬಹಳ ಇಲ್ಲಿ ತನಕ ಶಾಂತವಾಗಿದ್ದರು. ಈಗ ಹೇಳಿದ್ದಾರೆ, ನನಗನ್ನಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತಾರೆ ಅಂತ. ಆ ಉತ್ತರವನ್ನು ನಿರೀಕ್ಷೆ ಮಾಡಬಹುದಾ ಪ್ರಸನ್ನ? ಏನು ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ? ರಂಗನಾಥ್, ರಾಜಕಾರಣಕ್ಕೆ ಬೇಲಿ ಹಾಕೋದು ಬಹಳ ಕಷ್ಟದ ಕೆಲಸ. ಎಷ್ಟೇ ಬೇಲಿ ಹಾಕಿದರೂ ಕೂಡ ಅದನ್ನು ತೂರಿಕೊಂಡು ಬಂದು ತಂತ್ರಗಾರಿಕೆ ಮಾಡುವಂಥ ಕೆಲಸವನ್ನು, ಹೇಳಿಕೆಗಳನ್ನ ಕೊಡುವಂಥ ಕೆಲಸಗಳನ್ನ ರಾಜಕಾರಣಿಗಳು ಮುಂದುವರಿಸ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವರ ನಡೆಯನ್ನು ಗಮನಿಸಿದ್ರೆ ಅದು ಒಂದು ತಂತ್ರಗಾರಿಕೆಯ ಭಾಗನ, ಅಥವಾ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ, ಅವರ ಬಣದ ಶಾಸಕರನ್ನ ಕೆರಳಿಸುವಂತಹ ಸ್ಟ್ರಾಟಜಿನ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದ್ದಾವೆ. ಯತೀಂದ್ರ ಸಿದ್ದರಾಮಯ್ಯ ಕಳೆದ 2 ದಿನಗಳ ಹಿಂದೆ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ನೇರವಾಗಿ ಎಲ್ಲರೂ ಕೂಡ ಅದನ್ನು ವಿರೋಧಿಸಿದ್ರು. ಹೌದು, ಎಲ್ಲವೂ ಕೂಲ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ, ಅಭಿವೃದ್ಧಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಅಂತ ಬೆಳಗಾವಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಯಾಕೆ ರಾಜಕಾರಣವನ್ನ ಮಾತನಾಡ್ತಾರೆ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಆದರೆ ಇವತ್ತು ಮತ್ತೆ ಅದೇ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡ್ತಾ ಇರುವಂತದ್ದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಇದು ದೆಹಲಿಯ ಅಂಗಳ ತಲುಪೋ ತನಕವೂ ಕೂಡ ಬಗೆಹರಿಯೋದಿಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿದೆ. ಬೆಳಗಾವಿಯ ಅಧಿವೇಶನಕ್ಕೆ ಬಂದಿರುವಂತಹ ಕಾಂಗ್ರೆಸ್ನ ನಾಯಕರು ಇಬ್ಬಾಗ ಆಗಿ ಹೋಗಿದ್ದಾರೆ. ಒಂದು ಕಡೆ ಡಿನ್ನರ್ನ ಮೀಟಿಂಗ್ಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಕೇವಲ ಅದು ಬೆಂಗಳೂರಿಗೆ ಸೀಮಿತವಾಗಿಲ್ಲ, ಬೆಳಗಾವಿಯಲ್ಲೂ ಕೂಡ ಸಿಎಂ ಪರವಾಗಿ ಮತ್ತು ಕೆಲವೊಂದಿಷ್ಟು ಸಚಿವರ ಪರವಾಗಿ ಡಿನ್ನರ್ ಮೀಟಿಂಗ್ಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಇದೀಗ ಯತೀಂದ್ರ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಜಗಳವೇ ಇಲ್ಲ ಮತ್ತು ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಯಾರಿಗೆ ಹೇಳಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲವನ್ನ ಮೂಡಿಸುವಂತ ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ಹೇಳಿದ್ಯಾ, ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ಯಾ, ಅಥವಾ ಯಾರಾದರೂ ಬೇರೆ ನಾಯಕರು ಈ ಒಂದು ಮೆಸೇಜ್ ಅನ್ನ ಕನ್ವೆ ಮಾಡಿದಾರಾ? ಕನ್ವೆ ಮಾಡಿದ್ರು ಕೂಡ ನಾವು ನೀವು ಮುಖ್ಯಮಂತ್ರಿಗಳ ಪುತ್ರ ರಾಜಕೀಯಕ್ಕೆ ಬಂದಾಗಿನಿಂದ ನೋಡ್ತಾ ಇದ್ದೀವಿ. ತುಂಬ ಬುದ್ಧಿವಂತರಲ್ಲ ಅವರು. ಜೊತೆಗೆ ಏನಂದರೆ ಸುಮ್ಮನೆ ತಾವೇ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀವಿ, ಅದನ್ನು ಅರಸ್ಕೊಂಡ್ಬಿಡ್ತೀವಿ ಅನ್ನುವಂಥ ಶಕ್ತಿನೂ ಕೂಡ ಅವ್ರಿಗಿಲ್ಲ. ಅದನ್ನು ಒಪ್ಕೊಳ್ಳೇಬೇಕು ನಾವು. ನಿಜಕ್ಕೂ ಏನು ಅಂದರೆ ಅದು ಅವ್ರು ಹೇಳಿರುವಂಥದ್ದೆಲ್ಲ ಹೇಳಿಸಿರೋದು, ಅಥವಾ ಬೇರೆಯವರು ಯಾರ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಇವ್ರ ಬಾಯಿಂದ ಹೇಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ. ಯಾಕಂದರೆ ನೋಡಿ, ಅವರ ಮಾತಲ್ಲಿ ಒಂದು ಚೂರು ಕೂಡ ವ್ಯತ್ಯಾಸ ಆಗ್ತಾ ಇಲ್ಲ. ಅವರು ಮೊದಲು ಹೇಳಿದರು, ಅದಾದಮೇಲೆ ನಾವು ವಾಪಸ್ ತಗೋಬೋದು ಅನ್ನುವಂಥ ಮಾತಿತ್ತು. ಇಲ್ಲ, ನಾನು ಹೇಳೋದನ್ನು ಹೇಳಿದ್ದೀನಿ, ನನ್ನ ಮಾತಿನ ನಾನು ಬದ್ಧವಾಗಿದ್ದೀನಿ ಅಂತ ಎರಡನೇ ಮಾತು ಹೇಳಿದ್ರು. ಅದಾದಮೇಲೆ ತಂದೆನೇ ಕರೆದ ಬುದ್ಧಿ ಹೇಳಿದ್ರಂತೆ ಅಂತ ನಾವೇ ತೋರಿಸಿದ್ವಿ. ಅದಾದಮೇಲೂ ಕೂಡ ಇವತ್ತು ಮತ್ತೆ ಹೇಳ್ತಾರೆ, ಇಲ್ಲ ಹೈಕಮಾಂಡ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ನಾಯಕತ್ವದ ಬದಲಾವಣೆ ಇಲ್ಲ, ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲವೇ ಇಲ್ಲ ಅಂತ. ಏನಿದ್ರ ಅರ್ಥ ಇದು? ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಕರೆದು ಬುದ್ಧಿ ಹೇಳಿರ್ಬೋದು. ಆ ಬುದ್ಧಿಯಲ್ಲಿ ಹೇಳಿದಂಥ ಮಾತುಗಳೇನು ಅನ್ನುವಂಥದ್ದು ಈಗ ಪ್ರಶ್ನೆ. ನಿಜಕ್ಕೂ ನೀವು ಹೇಳಿದ ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರು ನೇರವಾಗಿ ಎಲ್ಲವನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದಷ್ಟು ಶಾಸಕರ ಬೆಂಬಲ ಇಲ್ಲದ ಹೊರತು, ಸಚಿವರ ಬೆನ್ನೆಲುಬಾಗಿ ಸಚಿವರು ನಿಲ್ಲದ ಹೊರತು ಈ ರೀತಿಯ ಹೇಳಿಕೆಗಳು ಖಂಡಿತವಾಗಿಯೂ ಬರೋದಿಲ್ಲ. ಮತ್ತು ಡಿಸೆಂಬರ್ 19 ಬಳಿಕ ಬಹುತೇಕ ದೆಹಲಿಯಲ್ಲಿ ಇದೊಂದು ಚರ್ಚೆಗೆ ಬಂದೇ ಬರುತ್ತೆ. ಸೋನಿಯಾ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಇದ್ದೇ ಇದೆ. ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಪದೇ ಪುನರುಚ್ಚಾರದ ಮೂಲಕ ಎಲ್ಲೋ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅದನ್ನ ಹೇಳೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ಧಾಟಿಗೂ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತಿಗೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಎಲ್ಲಿಯೂ ಕೂಡ ತಾನು ಪಕ್ಷ ಅಂದ್ರೆ ಎಲ್ಲ ಶಾಸಕರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾನು ಏನನ್ನೂ ಕೂಡ ಹೇಳ್ತಾ ಇಲ್ಲ ಅನ್ನುವಂಥದ್ದನ್ನೇ ಪದೇ ಸಾಬೀತು ಮಾಡ್ತಿದ್ದಾರೆ. ಅಂದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಮಾತ್ರ ಕಡ್ಡಿ ತುಂಡು ಮಾಡಿದ ಹಾಗೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಹೇಳಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಒಂದು ನೇರವಾದಂತಹ ಫೈಟ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೀತಾ ಇದೆ. ಅದು ಬೆಳಗಾವಿಗೆ ಬಂದರೂ ಕೂಡ ಅದು ಸ್ಥಗಿತ ಆಗಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಆ ಪ್ರಯತ್ನವ ಭಾಗವಾಗಿ ಶಾಸಕರನ್ನ ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಪ್ರತ್ಯೇಕವಾಗಿ ಭೇಟಿಯಾಗುವಂಥದ್ದು ಅವರು ಅದನ್ನು ಮುಂದುವರಿಸಿದ್ದಾರೆ. ಇನ್ನು 19ನೇ ತಾರೀಕು 20ನೇ ತಾರೀಕು ದೆಹಲಿಯಲ್ಲಿ ಮೀಟಿಂಗ್ ಇದೆ ಅಂದ್ರೆ ಅದು ಬಹುತೇಕ ಒಂದು ನಿರ್ಣಾಯಕ ಘಟ್ಟವನ್ನು ತಲುಪಿದೆ ಅಂತಲೇ ಅರ್ಥ. ಆದರೆ
ತಮ್ಮ ಬಣದ ಶಾಸಕರಿಗೆ ಅಥವಾ ತನ್ನ ಜೊತೆಗೆ ನಿಂತಿರುವಂತಹ ಶಾಸಕರಿಗೆ ಒಂದು ವಿಶ್ವಾಸವನ್ನ ಮೂಡಿಸುವಂತಹ ಕೆಲಸವನ್ನ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಯತೀಂದ್ರ ಅವರ ಮೂಲಕ ಮಾಡಿದ್ರ ಅನ್ನುವಂಥದ್ದು ಇದೀಗ ಇರುವಂತಹ ಪ್ರಶ್ನೆ. ಜೊತೆಗೆ ಬೈರತಿ ಸುರೇಶ್ ಅವರು ಕಳೆದ 2 ದಿನಗಳ ಹಿಂದೆ ಹೇಳಿದ್ರು, ಕಿಂಗ್ ಈಸ್ ಅಲೈವ್, ಮುಂದಿನ ನಾಯಕತ್ವ ಯಾರು ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರೇ ನಿರ್ಧಾರ ಮಾಡ್ತಾರೆ ಅಂತ. ಅಂದ್ರೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ವಿಚಾರವನ್ನ ಚರ್ಚೆಗೆ ತಂದಿದ್ದೆ ಆದ್ರೆ ಆಗ್ಲೂ ಕೂಡ ಸಿದ್ದರಾಮಯ್ಯನವರ ಅಭಿಪ್ರಾಯ ಅತ್ಯಂತ ಮಹತ್ವದ್ದು ಅನ್ನುವಂಥದ್ದನ್ನ ಎಲ್ಲ ನಾಯಕರು ಕೂಡ ಹೇಳೋದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಕೇವಲ ತಣ್ಣಗಿರುವಂತಹ ಗೊಂದಲಗಳಿಗೆ ಕಲ್ಲು ಹಾಕುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇಲ್ಲ, ಅದರ ಬದಲಾಗಿ ಒಂದು ಪರೋಕ್ಷವಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಸಹಜವಾಗಿಯೇ ಯತೀಂದ್ರ ಕೊಟ್ಟಂತ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಮಟ್ಟಿಗೆ ಕೆರಳುವಂತೆ ಮಾಡಿದೆ. ಇಷ್ಟು ದಿನಗಳ ಕಾಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವದ ವಿಚಾರದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದ್ರೆ ಈಗ ಯತೀಂದ್ರ ಹೇಳಿಕೆಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಈ ಗೊಂದಲ ತಾರಕಕ್ಕೆ ಏರ್ತಾ ಇರುವಂತದ್ದು ಸ್ಪಷ್ಟವಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.